ಲಮಾಣಿ ಲೋಕಾಬಲೆಗೆ ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿದ್ದಂತಹ ಶಾಸಕ. ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಬಲೆಗೆ ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿದ್ದಿರುವಂತಹ ಶಾಸಕ. ಲಕ್ಷ್ಮೇಶ್ವರದಲ್ಲಿ ಲೋಕಾಯುಕ್ತರ ದಾಳಿಗೆ ಬಿದ್ದಿರುವಂತಹ ಶಾಸಕ ಹಾಗೂ ಶಾಸಕರ ಪಿಎ ಸಣ್ಣ ನೀರಾವರಿ ಇಲಾಖೆಯ ಗುತ್ತಿಗೆ ನೀಡಲಿಕ್ಕೆ 11 ಲಕ್ಷ ಲಂಚವನ್ನ ಬೇಡಿಕೆಗಿಟ್ಟಿದ್ರಂತೆ. 5 ಲಕ್ಷ ಲಂಚ ಪಡಿತಾ ಇರಬೇಕಾದ್ರೆ ತಗಲಾಕೊಂಡಿರುವಂತಹ ಶಾಸಕ ಚಂದ್ರು ಲಮಾಣಿಯ ಕಾಲ್ ಲಿಸ್ಟ್ ಸಿಕ್ಕಿದೆ. ಶಾಸಕ ಚಂದ್ರು ಹಾಗೂ ಪಿಎಗಳಾದಂತಹ ಮಂಜುನಾಥ್ ಗುರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಮೂವರನ್ನು ಅವಶ್ಯಕ ಪಡ್ಕೊಂಡು ಲೋಕಾಯುಕ್ತರು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಶಿರಹಟ್ಟಿ ಶಾಸಕರು ಗದಗ ಜಿಲ್ಲೆಗೆ ಶಿರಹಟ್ಟಿ ತಾಲೂಕಿನ ಶಾಸಕರಾಗಿರುವಂತಹ ಚಂದ್ರು ಲಮಾಣಿ 11 ಲಕ್ಷ ಲಂಚವನ್ನ ಪಡೆದುಕೊಳ್ಳಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಶಿರಹಟ್ಟಿಯ ಶಾಸಕರಾಗಿರುವಂತಹ ಚಂದ್ರು ಲಮಾಣಿ ಹಾಗೂ 2 ಜನ ಪಿಎಗಳು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲೋಕಾಯುಕ್ತರ ಬಲೆಗೆ ಸಿಕ್ಕಾಕೊಂಡು ಬಿದ್ದಿರುವಂತಹ ಶಾಸಕರು. ಅಲ್ರೇ ಶಾಸಕರೇ, ಜನಗಳನ್ನ ಪ್ರತಿನಿಧಿಸಿ ಜನರಿಗೋಸ್ಕರ ದುಡಿರಿ, ಜನರಿಗೋಸ್ಕರ ಇರ್ರಿ, ಜನರ ಕಷ್ಟ ನಷ್ಟಗಳನ್ನ ಕೇಳ್ರಿ ಅಂತ ಕಳಿಸ್ಕೊಟ್ರಿ. ಏನ್ರಿ ಮಾಡ್ಕೊಂಡಿದ್ದೀರಾ? ಸಣ್ಣ ನೀರಾವರಿ ಅವರ ಹತ್ರ ದುಡ್ಡು ತೆಗೆದುಕೊಳ್ಳಬೇಕಾಗಿದ್ದಾಗ ತಗಲಾಕೊಂಡಿರುವಂತಹ ಚಂದ್ರು ಲಮಾಣಿ. ಗ್ಲಾಸ್ ಒಂದು ಗುತ್ತಿಗೆದಾರರ ವಿಜಯ್ಗೆ ಲಂಚವನ್ನ ನೀಡಲು ಒತ್ತಾಯ ಮಾಡಿದ್ದು. ರಸ್ತೆ ಬದಿ ತಡೆಗೋಡೆ ನಿರ್ಮಾಣದ ಕಾಮಗಾರಿಕೆ ನೀಡಲಿಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದೆ. ಕ್ಲಾಸ್ 1 ಗುತ್ತಿಗೆದಾರರ ವಿಜಯ್ಗೆ ಲಂಚ ನೀಡಲು ಒತ್ತಾಯ ಮಾಡಿದ್ರು. ರಸ್ತೆ ಬದಿ ತಡೆಗೋಡೆ ನಿರ್ಮಾಣದ ಕಾಮಗಾರಿಗೆ ನೀಡಲಿಕ್ಕೆ ಲಂಚಕ್ಕೆ ಬೇಡಿಕೆ. ಚಂದ್ರು ಲಮಾಣಿಗೆ ಸೇರಿದಂತಹ ಬಾಲಾಜಿ ಆಸ್ಪತ್ರೆಯ ಮೇಲೂ ಕೂಡ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂತಹ ಬಾಲಾಜಿ ಆಸ್ಪತ್ರೆ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಎಸ್ ವೀಕ್ಷಕರೇ, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಾಲಾಜಿ ಆಸ್ಪತ್ರೆ ಚಂದ್ರು ಲಮಾಣಿ ಅವ್ರದ್ದೇ. ಸೊ ಆ ಒಂದು ಕಾರಣಕ್ಕಾಗಿ ಅಲ್ಲೂ ಕೂಡ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದ. ನಾನು ಆವಾಗ ಮಾತಾಡ್ತಾ ಇದ್ದೆ. ಏನು ಮಾತಾಡ್ತಿದ್ದೆ? ಅಲ್ರಿ ಶಾಸಕರೇ, ನಿಮ್ಮನ್ನ ಕಳಿಸಿದ್ದು ಜನರಿಗೆ ಒಳ್ಳೇದು ಮಾಡಿ ಅಂತ ಹೇಳಿ. ನೀವು ನೋಡಿದ್ರೆ ನಿಮಗೆ ಒಳ್ಳೇದಾಗುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದೀರಲ್ರಿ. ಏನಾದರೂ ನಾನು ಬಾಯಿಗೆ ಬಂದಂಗೆ ಬೈತಿದ್ದೆ ರೀ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಲಂಚ ತೆಗೆದುಕೊಂಡು ತಗಲಾಕೊಂಡಿರುವಂತಹ ಅಧಿಕಾರಿಗಳು ಹೆಗ್ಗಾಮುಗ್ಗ ಬೈತಿದ್ದೆ ನಾನು. ನಿಮಗೂ ಅದೇ ರೀತಿ ಬಯಕಾಗಲ್ವೇ? ಜನರನ್ನ ಪ್ರತಿನಿಧಿಸಿ ಹೋಗಿರುವಂತಹ ಧೀಮಂತ ನಾಯಕರು ನೀವೆಲ್ಲ. ನಾವೇನೇ ಮಾತಾಡೋಕ್ಕಾಗತ್ತೆ? ಹೆಂಗೆ ಹೊಟ್ಟೆಗನ್ನ ತಿಂತೀರಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಹೆಂಗೆ ಹೊಟ್ಟೆಗನ್ನ ತಿಂತೀರಾ ಅಂತ ಹೇಳಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಶಿವಾಜಿ ಆಸ್ಪತ್ರೆ ಇತ್ತು. ಆ ಬಾಲಾಜಿ ಆಸ್ಪತ್ರೆಯಲ್ಲೂ ಕೂಡ ಲೋಕಾಯುಕ್ತರು ದಾಳಿಯನ್ನ ನಡೆಸಿ ಏನೇನು ಸಿಗುತ್ತೆ ಅಂತ ಹುಡುಕಾಟವನ್ನು ನಡೆಸಿದ್ದಾರೆ. ಸ್ವಲ್ಪನಾದ್ರೂ ಚೆನ್ನಾಗಿರೋದು ಕಲೀರಿ ಶಾಸಕರೇ.
ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡೋಣ. ಗದಗ ಜಿಲ್ಲೆ ಉರಿ ಬಿಸಿಲು ಏರಿಯಾ ಅದು. ಅಲ್ಲೊಂದು ಸ್ವಲ್ಪ ಏನೋ ತಂಪಾಗುವಂಥ 4-5 ಮರ ನೆಡೋಣ, ಅದಕ್ಕೊಂಚೂರು ನೀರು ಹಾಕೋಣ. ಅವೆಲ್ಲ ಇಲ್ಲ, ಅವು ಯಾವುದಿಲ್ಲ. ಇಲ್ಲಿ ಲಂಚ ತೆಗೆದುಕೊಳ್ಳೋದಂತೆ, ಸಿಕ್ಕಾಕ ಬೀಳೋದಂತೆ. ಯಪ್ಪ ಛೈ, ಒಂಥರ ನಾಚಿಕೆ ಅನಿಸುತ್ತೆ ಇದು. ಶಾಸಕರೇ, ನೀವು ಆ ಜಾಗದಲ್ಲಿ ಇಟ್ಕೊಂಡು 11 ಲಕ್ಷ ಲಂಚ ಕೇಳ್ತಾ ಇದ್ದೀರಾ ಅಂತಂದ್ರೆ ಇಟ್ಸ್ ನಾಟ್ ಗುಡ್, ಚೆನ್ನಾಗಿರಲ್ಲ. ಇದು ಸ್ವಲ್ಪ ಇಟ್ಕೊಳ್ಳಿ, ಏನೇನು ಬೇಕೋ ಅವೆಲ್ಲ ಇಟ್ಕೊಳ್ಳಿ. ಸ್ವಲ್ಪ ಎಲ್ಲ ಬಿಟ್ಟು ನಿಂತ್ಕೊಳ್ಳಬೇಡಿ. ಸರಿಯಾಗಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರ್ರೀ. 5 ಲಕ್ಷ ರೂಪಾಯಿ ಆಲ್ರೆಡಿ ಮುಂಚೂಣಿಯಾಗಿ ತಗೊಂಡಿದ್ರಂತ ಆ ವಿಜಯ್ ಅನ್ನುವಂಥವನ ಹತ್ರ. ಸಣ್ಣ ನೀರಾವರಿ ಏನೋ ಇತ್ತಲ್ಲ, ಆ ವಿಜಯ್ ಅಂತೇಳಿ ಆತನ ಹೆಸರು. ಆತನಿಂದ 5 ಲಕ್ಷ ರೂಪಾಯಿ ಮೊದಲೇ ತಗೊಂಡಿದ್ದಾರಂತೆ. ಇನ್ನು ಬಾಕಿ ಅಮೌಂಟ್ ಕೊಟ್ಟಿದ್ದಾರಂತ ಅವ್ರು ಕೊಡಬೇಕಾದ್ರೆ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ. ಗೊತ್ತಾಗಿದೆ ವಿಚಾರ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಜೋಯಲ್, ಚಂದ್ರು ಲಮಾಣಿ ಅವರು ತಗಲಾಕೊಂಡಿದ್ದಾರೆ. ಆಲ್ರೆಡಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಅವರ ಬಾಲಾಜಿ ಆಸ್ಪತ್ರೆಯಲ್ಲೂ ಕೂಡ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ. ಹೇಗೆ ಶುರುವಾಯಿತು, ಯಾಕೆ ಆ ಥರ ಆಸೆ ಬಿದ್ದರು ಶಾಸಕರು ಅಂತ ಗೊತ್ತಾಗ್ತಾ ಇಲ್ಲ. ಇರೋ ಜನಪ್ರತಿನಿಧಿಗಳು ಅಂದಾದರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳೋದು ಬಿಟ್ಟುಬಿಟ್ಟು ಲಂಚ ತೆಗೆದುಕೊಂಡು ಸಿಕ್ಕಾಕೊಂಡು ಬಿದ್ದಿರುವಂತ. ಏನು ಹೇಳ್ತೀರಿ? ಎಸ್ ಕಾವ್ಯ, ಗುತ್ತಿಗೆದಾರರೊಬ್ಬರಿಂದ ಲಂಚ ಸ್ವೀಕಾರ ಮಾಡ್ತಿದ್ದಂತ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ರಸ್ತೆ ಕಾಮಗಾರಿಗೆ ವ್ಯಕ್ತಿಯೊಬ್ಬರಿಂದ 5 ಲಕ್ಷ ಲಂಚವನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಲೋಕಾಯುಕ್ತ ಪೊಲೀಸರಿಗೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಆಗಿರುವಂತಹ ಡಾಕ್ಟರ್ ಚಂದ್ರು ಲಮಾಣಿ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಈ ಘಟನೆ ನಡೆದಿರುವಂತದ್ದು. ಬಿಜೆಪಿ ಶಾಸಕರಿಗೆ ಸೇರಿರುವ ಆಸ್ಪತ್ರೆಯಲ್ಲಿ ಲೋಕಾಯುಕ್ತ ಪೊಲೀಸರು ದಿಢೀರಾಗಿ ದಾಳಿ ನಡೆಸಿದ್ದಾರೆ. ಗುತ್ತಿಗೆದಾರರೊಬ್ಬರಿಂದ 5 ಲಕ್ಷ ಹಣವನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲೇ ಈ ರೀತಿಯಾಗಿ ಲಾಕ್ ಆಗಿರುವಂತದ್ದು. ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಯನ್ನ ಗುತ್ತಿಗೆ ನೀಡಲು ಚಂದ್ರು ಲಮಾಣಿ ಅವರು 5 ಲಕ್ಷ ರೂಪಾಯಿಯ ಲಂಚದ ಬೇಡಿಕೆಯನ್ನು ಇಟ್ಟಿದ್ರು. ಈ ಸಂಬಂಧಿಸಿದಂತೆ ಗುತ್ತಿಗೆದಾರ ಲೋಕಾಯುಕ್ತ ಪೊಲೀಸರ ಗಮನಕ್ಕೆ ಈ ವಿಚಾರವನ್ನ ತಂದಿದ್ರು ಮುಂಚೆನೆ. ಆ ನಿಟ್ಟಿನಲ್ಲಿ ಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದಂತ ಲೋಕಾಯುಕ್ತ ಪೊಲೀಸರು ದಿಢೀರಾಗಿ ದಾಳಿಯನ್ನ ನಡೆಸಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಸೇರಿದಂತೆ 3 ಲೋಕಾಯುಕ್ತ ಪೊಲೀಸರು ಬಲೆಗೆ ಕೆಡುಕೊಂಡಿದ್ದಾರೆ. ರಸ್ತೆ ಬದಿ ಗೋಡೆ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ಶಾಸಕ ಚಂದ್ರು ಲಮಾಣಿ ಅವರು ಗುತ್ತಿಗೆದಾರ ವಿಜಯ್ ಅವರಿಂದ 11 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ರು ಅನ್ನುವಂತ ಮಾಹಿತಿ ಇದೆ. ಮೊದಲ ಕಂತಿನಲ್ಲಿ 5 ಲಕ್ಷ ರೂಪಾಯಿಯನ್ನ ನೀಡಲು ಗುತ್ತಿಗೆದಾರರಾಗಿರುವಂತ ವಿಜಯ್ ಅವರು ತೆರಳಿದ್ರು. ಈ ಸಂದರ್ಭದಲ್ಲೇ ಮೊದಲೇ ಮಾಹಿತಿ ಇದ್ದಂತ ಲೋಕಾಯುಕ್ತ ಅಧಿಕಾರಿಗಳು ದಿಢೀರಾಗಿ ದಾಳಿಯನ್ನ ನಡೆಸಿದ್ದಾರೆ. 5 ಲಕ್ಷ ಹಣದೊಂದಿಗೆ ರೆಡ್ ಹ್ಯಾಂಡ್ ಆಗಿ ಶಾಸಕ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿದ್ದಾರೆ. ಧಾರವಾಡ ಲೋಕಾಯುಕ್ತ SP ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನ ನಡೆಸಲಾಗಿತ್ತು. ಸದ್ಯ ಲಂಚ ಸ್ವೀಕಾರ ಸಂದರ್ಭದಲ್ಲಿ ಸಿಕ್ಕಿಬಿದ್ದಂತ ಶಾಸಕ ಚಂದ್ರು ಲಮಾಣಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಹಾಗೇನೆ ಅವರ ಜೊತೆಗೆ ಇದ್ದಂತ ಮತ್ತಿಬ್ಬರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಹೀಗಾಗಿ ಇನ್ನಷ್ಟು ತನಿಖೆಯ ಬಳಿಕ ಇದರ ಪೂರ್ಣ ಮಾಹಿತಿ ದೊರಕುತ್ತೆ.